ಶಿಕ್ಷಣ ಅಂತಂದ್ರೆ ಏನು ಅಂತ ಹೇಳಿದ್ರೆ ಒಬ್ಬ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನಮ್ಮ ಶಿಕ್ಷಣದಿಂದ ನಾವು ಜ್ಞಾನವನ್ನ ಪಡ್ಕೊಂಡಿರ್ತೀವಲ್ಲ, ಆ ಜ್ಞಾನ ಆ ಕಟ್ಟ ಕಡೆಯ ವ್ಯಕ್ತಿಯ ಏಳಿಗೆಗೆ ಅದು ಉಪಯೋಗ ಆದ್ರೆ ಮಾತ್ರ ಅದನ್ನ ಶಿಕ್ಷಣ ಅಂತ ಅವರು ಅಂಬೇಡ್ಕರ್ ಭಾವಿಸಿರ್ತಾರೆ. ಅಂತಹ ಶಿಕ್ಷಣವನ್ನ ನಾವೆಲ್ಲ ಪಡ್ಕೊಂಡು, ಅಂತಹ ಜ್ಞಾನವನ್ನ ಪಡ್ಕೊಂಡು ಅದನ್ನ ಸಮಾಜದ ಏಳಿಗೆಗಾಗಿ ನಾವು ಬಳಸಬೇಕು. ಮತ್ತೆ ಸಮಾಜದ ಏಳಿಗೆಗಾಗಿ ಬಳಸ್ಕೊಂಡು ನಮ್ಮ ರಾಷ್ಟ್ರವನ್ನ ಇನ್ನು ಉನ್ನತ ಮಟ್ಟಕ್ಕೆ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅವರು ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಇಲ್ಲಿ ಪೋಷಕರು ಕೂಡ ಇದ್ದೀರಾ, ಅವ್ರಿಗೂ ಒಂದು ಕಿವಿ ಮಾತನ್ನ ಅವರು ಅಂಬೇಡ್ಕರ್ ಹೇಳಿರ್ತಾರೆ. ಏನಪ್ಪಾ ಅಂತಂದ್ರೆ, ನಾವು ಇವಾಗ ಹಬ್ಬ ಹರಿದಿನ ಅಥವಾ ವಿಶೇಷ ಸಂದರ್ಭಗಳಲ್ಲಿ ನಾವು ಮಕ್ಕಳಿಗೆಲ್ಲ ಏನ್ ಕೊಡ್ಸ್ತೀವಿ ಅಂತಂದ್ರೆ ಹೊಸ ಬಟ್ಟೆ ಕೊಡ್ಸ್ತೀವಿ, ಮತ್ತೆ ಜಂಗಮವಾಣಿ ಅಂದ್ರೆ ಮೊಬೈಲ್ ಏನಿದೆ ಅದನ್ನ ಕೊಡ್ಸ್ತೀವಿ, ಗಾಡಿಗಳನ್ನ ಕೊಡಿಸ್ತೀವಿ. ಅದೆಲ್ಲ ಕೊಡ್ಸೋದಕ್ಕಿಂತ ಮುಂಚಿತವಾಗಿ ಅಂಬೇಡ್ಕರ್ ಆಗ್ಲೇ ಹೇಳಿದ್ರಂತೆ ಪುಸ್ತಕಗಳನ್ನ ಕೊಡಿಸಿ ಅಂತ. ಅಂದ್ರೆ ಎಷ್ಟು ಸೂಕ್ತ ಅಂತ ಈ ಸಂದರ್ಭದಲ್ಲೂ ಕೂಡ ನಾವು ಈ ಒಂದು ಪರಿಸ್ಥಿತಿಲೂ ನಾವು ಅದನ್ನ ಆ ವಿಷಯವನ್ನ ಮನದಟ್ಟು ಮಾಡ್ಕೋಬೇಕು. ಮಕ್ಕಳಿಗೆ ನಾವು ಪುಸ್ತಕ ಕೊಡಿಸ್ಬೇಕು, ಹೌದು ನಾನ್ ಹೇಳ್ತಿರೋ ಮಾತಲ್ಲ, ಆ ಪುಸ್ತಕ ಕೊಡಿಸಿ ಶಾಲೆಗೆ ಕಳಿಸಿ ಅಂತ ಹೇಳ್ತಾ ಇದ್ರು. ಈ ಒಂದು ವಿಷಯವನ್ನ ಪೋಷಕರು ವಿದ್ಯಾರ್ಥಿಗಳು ಎಲ್ಲ ಮನದಟ್ಟು ಮಾಡ್ಕೊಂಡು ಇಂತಹ ವಿಷಯವನ್ನ ನಮಗೆ ಸಮಾಜಕ್ಕೆ ನೀಡಿದಂತಹ ಅಂಬೇಡ್ಕರ್ ಅವ್ರನ್ನ ಈ ದಿನ ನಾವು ಸ್ಮರಣೆ ಮಾಡ್ತಿರೋದು ಹೆಚ್ಚು ಸೂಕ್ತ ಮತ್ತು ಸಮಂಜಸ ಕೂಡ. ಮತ್ತೆ ಹರಿ ಓಂ, ಸರ್ವರಿಗೂ ಶುಭ ಮಧ್ಯಾಹ್ನ. ಇಂದು ನಾನು ಕೆಲವು ನನ್ನ ಭಾವಲಹರಿಯಲ್ಲಿರುವ ವಿಚಾರಧಾರೆಯನ್ನ ನಿಮಗೆ ಸ್ಪರ್ಶಿಸಲು ಬಯಸುತ್ತೇನೆ. ಇದೇ ಮಾಹೆ ಇನ್ನು 13 ದಿವಸಗಳ ನಂತರ ದಿನದಲ್ಲಿ ಜನ್ಮದಿನ ಅಂಬೇಡ್ಕರ್ ಅವರದು ಬರುತ್ತಾ ಇದೆ. ಅಂತಹ ಸಂದರ್ಭದಲ್ಲಿ ನನ್ನವ್ವ ಸಾಂಸ್ಕೃತಿಕ ಕಲಾ ತಂಡದಲ್ಲಿ ಈ ವಿಷಯವನ್ನ ಅಂದ್ರೆ ಅಂಬೇಡ್ಕರ್ ಮತ್ತು ಸಂವಿಧಾನ ವಿಷಯವನ್ನ ಆಯೋಜನೆ ಮಾಡಿರುವುದು ತುಂಬಾ ಸೂಕ್ತ ಮತ್ತು ಸಮಂಜಸ ಕೂಡ. ಇದು ನನಗೆ ಸಂತಸದ ಸಂಗತಿ ಕೂಡ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಂದಿನ ವಿಚಾರ ಸಂಕಿರಣ ಅಂಬೇಡ್ಕರ್ ಮತ್ತು ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರು ವ್ಯಕ್ತಿಯಲ್ಲ, ಅವರೊಬ್ಬರು ಶಕ್ತಿ ಅಂತ ನಾವು ಭಾವಿಸಬಹುದು. ಅಂತಹ ಶಕ್ತಿಯ ಬಗ್ಗೆ ಅಂದ್ರೆ ಮಹಾನ್ ಚೇತನ, ಮಹಾ ಮೇಧಾವಿ, ಜ್ಞಾನಿ, ಮೇರು ವ್ಯಕ್ತಿತ್ವ ಹೊಂದಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಂದ್ರೆ ಅವರ ಜೊತೆಗೆ ನಾನು ಶಿಕ್ಷಣವನ್ನ ಸೇರಿಸ್ಕೊಂಡು 1-2 ನಿಮಿಷ ಕಾಲ ಮಾತಾಡ್ತೀನಿ. ಯಾಕೆ ಶಿಕ್ಷಣವನ್ನ ಸೇರಿಸ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ, ಇಂದಿನ ಪ್ರಸ್ತುತ ಸಂದರ್ಭದಲ್ಲಿ ಶಿಕ್ಷಣ ನಮಗೆಲ್ಲರಿಗೂ ಎಷ್ಟು ಮುಖ್ಯ ಮತ್ತೆ ಎಷ್ಟು ಮಹತ್ವ, ಮತ್ತೆ ಅದನ್ನ ಪಡೆದುಕೊಳ್ಳೋದು ಎಷ್ಟು ಅನಿವಾರ್ಯ ಕೂಡ ಅನ್ನೋದು ನಮ್ಮದಾಗಿದೆ. ಹಾಗಾಗಿ ಶಿಕ್ಷಣವನ್ನ ನಾನು ಅವರ ದೃಷ್ಟಿಕೋನದಲ್ಲಿ, ಅಂಬೇಡ್ಕರ್ ದೃಷ್ಟಿಕೋನದಲ್ಲಿ ಏನಾಗಿತ್ತು ಅಂತ ಹೇಳಿ ನಾನು ನಿಮ್ಗೆಲ್ಲರಿಗೂ ತಿಳಿಸಕ್ಕೆ ಸಣ್ಣ ಪ್ರಯತ್ನ ಮಾಡ್ತೇನೆ. ಅಂಬೇಡ್ಕರ್ ಅವರು ಸರ್ವರಿಗೂ ಶಿಕ್ಷಣ ಅಂತ ಅಭಿಯಾನವನ್ನ ಪ್ರಾರಂಭ ಮಾಡ್ತಾರೆ. ಆ ಸರ್ವರಿಗೂ ಅನ್ನೋ ಪದನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಯಾಕಂದ್ರೆ ಪುರುಷರಿಗಷ್ಟೇ ಅಲ್ಲ ಶಿಕ್ಷಣ, ಸ್ತ್ರೀಯರಿಗೂ ಶಿಕ್ಷಣ ಸಿಗ್ಬೇಕನ್ನೋದು ಅವರ ದೃಷ್ಟಿಕೋನವಾಗಿರುತ್ತೆ, ಅವರ ನಿಲುವಾಗಿರುತ್ತೆ. ಯಾಕಪ್ಪ ಸ್ತ್ರೀಯರಿಗೂ ಶಿಕ್ಷಣ ಅಂತ ಅಂದ್ರೆ, ಸ್ತ್ರೀಯರು ಕಲಿತರೆ ಒಂದು, ಹೆಣ್ಣೊಂದು ಕಲಿತರೆ ಶಾಲೆ ತೆರೆದಂತೆ ಅಂತ ಇದೆ. ಮತ್ತೆ ಒಬ್ಬ ಹೆಣ್ಣು ಮಗಳು ಕಲಿತ್ರೆ ಇಡೀ ಕುಟುಂಬನೇ ಅದರ ಪ್ರಗತಿ ಹೊಂದಕ್ಕೆ ಸಾಧ್ಯ ಅನ್ನೋ ನಿಲುವು ಅವರ ಚಿಂತನೆ ಆಗ್ಲೇ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಮತ್ತೆ ಅಡಿಗೆ ಮನೆಗೆ ಮಾತ್ರ ಸ್ತ್ರೀ ಸೀಮಿತ ಅನ್ನುವ ಚೌಕಟ್ಟಿನಲ್ಲಿದ್ದಂತಹ ಸಂದರ್ಭದಲ್ಲಿ ಸ್ತ್ರೀಯರಿಗೂ ಶಿಕ್ಷಣ ಸಿಗ್ಬೇಕು ಅಂತ ಅವರು ಚಿಂತನೆ ಮಾಡಿದ್ರಲ್ಲ, ಅದು ನಾನು ಈ ಸಂದರ್ಭದಲ್ಲೂ ನನಗೆ ಹೆಮ್ಮೆ ಆಗುತ್ತೆ. ಅವರು ಆಗ್ಲೇ ಚಿಂತನೆ ಮಾಡಿದ್ರು. ಅದು ಚಿಂತನೆ ಮಾತ್ರ ಅಲ್ಲ, ಅವರು ಆ ದೃಷ್ಟಿಕೋನದಲ್ಲಿ ಸ್ತ್ರೀಯರಿಗೆ ಶಿಕ್ಷಣವನ್ನ ಕಲಿಸ್ಲಿಕ್ಕೆ ಶಾಲೆಗಳನ್ನು ಸ್ಥಾಪನೆ ಮಾಡಿ ಸ್ತ್ರೀಯರಿಗೆ ಶಿಕ್ಷಣವನ್ನ ಪಡ್ಕೊಳ್ತಾರೆ. ಅಂದ್ರೆ ತೊಟ್ಟಿಲು ತೂಗುವ ಕೈ ಶಿಕ್ಷಣವನ್ನ ಕಲಿತರೆ, ಶಿಕ್ಷಣ ಸಿಕ್ಕರೆ ಅವರು ದೇಶವನ್ನು ತೂಗ್ತಾರೆ. ಅದಕ್ಕಾಗಿ ಅವರಿಗೆ ಶಿಕ್ಷಣವನ್ನ ಕೊಡಬೇಕು. ಸ್ತ್ರೀಯರು ಪುರುಷರಷ್ಟೇ ಸಂಖ್ಯೆಯಲ್ಲಿ ಇರೋದ್ರಿಂದ ಅವರಿಗೂ ಶಿಕ್ಷಣವನ್ನ ನಾವು ಕೊಟ್ರೆ ಪ್ರಗತಿಯತ್ತ ಇನ್ನು ನಮ್ಮ ದೇಶ ಮುಂದಕ್ಕೆ ಹೋಗ್ಬೋದು ಅನ್ನೋ ಚಿಂತನೆ ಮಾಡಿದ್ರಲ್ಲ, ಅದಕ್ಕಾಗಿ ನಾವು ಈಗಲೂ ನಾವು ಅಂಬೇಡ್ಕರ್ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗುತ್ತೆ. ಅಂದ್ರೆ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಅವರು ಏನಪ್ಪಾ ಹೇಳ್ತಾರೆ ಅಂತ ಒಂದು ಕಿವಿ ಮಾತು ಹೇಳ್ತಾರೆ. ನಾವು ಶಿಕ್ಷಣವನ್ನ ಹೇಗೆ ಪಡ್ಕೋಬೇಕು ಅಂದ್ರೆ ಶಿಸ್ತು ಮತ್ತು ವಿನಯ, ಅಂದ್ರೆ ವಿದ್ಯೆಗೆ ವಿನಯವೇ ಭೂಷಣ ಅಂತ ಏನ್ ಹೇಳ್ತೀವಿ, ಹಾಗೆ ಅವರು ಶಿಸ್ತಿನಿಂದ ಮತ್ತೆ ವಿನಯದಿಂದ ನಾವು ಶಿಕ್ಷಣವನ್ನ ಪಡ್ಕೋಬೇಕು ಅಂತ ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಹೇಳ್ತಾರೆ. ಮತ್ತೆ ಆ ಶಿಕ್ಷಣ ಹೇಗಿರ್ಬೇಕಪ್ಪ ಅಂತಂದ್ರೆ ನಿರಂತರ ಅಧ್ಯಯನವಾಗಿರ್ಬೇಕು ಅಂತ ಕೂಡ ಹೇಳ್ತಾರೆ. ಅವರು ಬರೀ ಮಾತಿಗೆ ಅವರು ಅದನ್ನ ಹೇಳಿಲ್ಲ, ಅವರು ಕಾರ್ಯಗತ ಕೂಡ ಅದನ್ನ ಮಾಡಿರ್ತಾರೆ. ಅಂದ್ರೆ ಅವರು ಹೆಚ್ಚು ಗಂಟೆಗಳ ಕಾಲ ಅವರು ಅಧ್ಯಯನ ಮಾಡ್ತಾರೆ, ಅವರು ಮಾಡಿದ್ರು ಕೂಡ. ಹಾಗಾಗಿ ಅವರು ಗ್ರಂಥಾಲಯದಲ್ಲಿ ಹೆಚ್ಚು ಸಮಯವನ್ನ ಕಳೆದ್ರು ಅಂತ ನಮ್ಗೆ ಮಾಹಿತಿ ಸಿಕ್ಕಿದೆ. ಅಂತಂದ್ರೆ ಅವರು ಗ್ರಂಥಾಲಯ ಅಂದ್ರೆ ಗ್ರಂಥ ಪ್ಲಸ್ ಆಲಯ
ಅಂದ್ರೆ ಗ್ರಂಥಗಳನ್ನ ಅಂದ್ರೆ ಪುಸ್ತಕಗಳನ್ನ ಇಟ್ಟಿರುವಂತಹ ಆಲಯ ಅದು ಗ್ರಂಥಾಲಯ ಮಾತ್ರ ಅಲ್ಲ, ಅದು ನನಗೆ ದೇವಾಲಯ ಅನ್ನೋ ಕೂಡ ಅವರು ಅದನ್ನ ಭಾವಿಸ್ತಾರೆ. ಅಂದ್ರೆ ಗ್ರಂಥಾಲಯವನ್ನ ದೇವಾಲಯ ಅನ್ನೋವಂತಹ ಮಾನವ ಇದರಲ್ಲಿ ದೃಷ್ಟಿಯಲ್ಲಿ ಅವರಿಗೆ ನೋಡಿದ್ರಲ್ಲ, ಅದಕ್ಕೆ ನಾವು ನಿಜಕ್ಕೂ ನಾವು ಇವಾಗ ಹರ್ಷ ಪಡ್ಬೇಕಾಗುತ್ತೆ. ಮತ್ತೆ ಅವರು ಸಾಮಾಜಿಕ ಜವಾಬ್ದಾರಿ ಹೇಗಿರ್ಬೇಕು, ಬರೀ ಶಿಕ್ಷಣ ಪದವಿಗೋಸ್ಕರ ಅಲ್ಲ, ಹಲವಾರು ಪದವಿಗಳನ್ನ ನಾವು ಪಡ್ಕೊಂಡ್ ಬಿಟ್ವಿ, ಅದನ್ನ ಶಿಕ್ಷಣ ಅಂತ ಅವರು ಅಂಬೇಡ್ಕರ್ ಹೇಳಿಲ್ಲ. ಶಿಕ್ಷಣ ಅಂತಂದ್ರೆ ಏನು ಅಂತ ಹೇಳಿದ್ರೆ ಒಬ್ಬ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನಮ್ಮ ಶಿಕ್ಷಣದಿಂದ ನಾವು ಜ್ಞಾನವನ್ನ ಪಡ್ಕೊಂಡಿರ್ತೀವಲ್ಲ, ಆ ಜ್ಞಾನ ಆ ಕಟ್ಟ ಕಡೆಯ ವ್ಯಕ್ತಿಯ ಏಳಿಗೆಗೆ ಅದು ಉಪಯೋಗ ಆದ್ರೆ ಮಾತ್ರ ಅದನ್ನ ಶಿಕ್ಷಣ ಅಂತ ಅವರು ಅಂಬೇಡ್ಕರ್ ಭಾವಿಸಿರ್ತಾರೆ. ಅಂತಹ ಶಿಕ್ಷಣವನ್ನ ನಾವೆಲ್ಲ ಪಡ್ಕೊಂಡು, ಅಂತಹ ಜ್ಞಾನವನ್ನ ಪಡೆದುಕೊಂಡು ಅದನ್ನ ಸಮಾಜದ ಏಳಿಗೆಗಾಗಿ ನಾವು ಬಳಸಬೇಕು. ಮತ್ತೆ ಸಮಾಜದ ಏಳಿಗೆಗಾಗಿ ಬಳಸ್ಕೊಂಡು ನಮ್ಮ ರಾಷ್ಟ್ರವನ್ನ ಇನ್ನು ಉನ್ನತ ಮಟ್ಟಕ್ಕೆ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅವರು ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಇಲ್ಲಿ ಪೋಷಕರು ಕೂಡ ಇದ್ದೀರಾ, ಅವ್ರಿಗೂ ಒಂದು ಕಿವಿ ಮಾತನ್ನ ಅವರು ಅಂಬೇಡ್ಕರ್ ಹೇಳಿರ್ತಾರೆ. ಏನಪ್ಪಾ ಅಂತಂದ್ರೆ, ನಾವು ಇವಾಗ ಹಬ್ಬ ಹರಿದಿನ ಅಥವಾ ವಿಶೇಷ ಸಂದರ್ಭಗಳಲ್ಲಿ ನಾವು ಮಕ್ಕಳಿಗೆಲ್ಲ ಏನ್ ಕೊಡ್ಸ್ತೀವಿ ಅಂತಂದ್ರೆ ಹೊಸ ಬಟ್ಟೆ ಕೊಡ್ಸ್ತೀವಿ, ಮತ್ತೆ ಜಂಗಮವಾಣಿ ಅಂದ್ರೆ ಮೊಬೈಲ್ ಏನಿದೆ ಅದನ್ನ ಕೊಡ್ಸ್ತೀವಿ, ಗಾಡಿಗಳನ್ನ ಕೊಡಿಸ್ತೀವಿ. ಅದೆಲ್ಲ ಕೊಡ್ಸೋದಕ್ಕಿಂತ ಮುಂಚಿತವಾಗಿ ಅಂಬೇಡ್ಕರ್ ಆಗ್ಲೇ ಹೇಳಿದ್ರಂತೆ ಪುಸ್ತಕಗಳನ್ನ ಕೊಡಿಸಿ ಅಂತ. ಅಂದ್ರೆ ಎಷ್ಟು ಸೂಕ್ತ ಅಂತ ಈ ಸಂದರ್ಭದಲ್ಲೂ ಕೂಡ ನಾವು ಈ ಒಂದು ಪರಿಸ್ಥಿತಿಲೂ ನಾವು ಅದನ್ನ ಆ ವಿಷಯವನ್ನ ಮನದಟ್ಟು ಮಾಡ್ಕೋಬೇಕು. ಮಕ್ಕಳಿಗೆ ನಾವು ಪುಸ್ತಕ ಕೊಡಿಸ್ಬೇಕು, ಹೌದು ನಾನ್ ಹೇಳ್ತಿರೋ ಮಾತಲ್ಲ, ಆ ಪುಸ್ತಕ ಕೊಡಿಸಿ ಶಾಲೆಗೆ ಕಳಿಸಿ ಅಂತ ಹೇಳ್ತಾ ಇದ್ರು. ಈ ಒಂದು ವಿಷಯವನ್ನ ಪೋಷಕರು ವಿದ್ಯಾರ್ಥಿಗಳು ಎಲ್ಲ ಮನದಟ್ಟು ಮಾಡ್ಕೊಂಡು ಇಂತಹ ವಿಷಯವನ್ನ ನಮಗೆ ಸಮಾಜಕ್ಕೆ ನೀಡಿದಂತಹ ಅಂಬೇಡ್ಕರ್ ಅವ್ರನ್ನ ಈ ದಿನ ನಾವು ಸ್ಮರಣೆ ಮಾಡ್ತಿರೋದು ಹೆಚ್ಚು ಸೂಕ್ತ ಮತ್ತು ಸಮಂಜಸ ಕೂಡ. ಮತ್ತೆ ಇನ್ನೊಂದು ವಿಷಯ ನಿಮಗೆ ಹೇಳ್ಬೇಕು, ಕೊಲಂಬಿಯಾ ವಿಶ್ವವಿದ್ಯಾನಿಲಯ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಅವರು ಉನ್ನತ ಶಿಕ್ಷಣವನ್ನು ಪಡೆದಂತಹ ಮೊಟ್ಟ ಮೊದಲ ಭಾರತೀಯ ಅನ್ನೋ ಹೆಮ್ಮೆ ಕೂಡ ಹೆಗ್ಗಳಿಕೆ ಕೂಡ ನಮ್ಮ ಅಂಬೇಡ್ಕರ್ ಅವರಿಗೆ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಂವಿಧಾನ ಅದ್ರ ಬಗ್ಗೆ ಮಾತಾಡ್ತಿದ್ರೆ ತಪ್ಪಾಗುತ್ತೆ, ಆದ್ರೆ ನಾನು ಹೆಚ್ಚು ಸಮಯ ತಗೊಳ್ಳಲ್ಲ. ಸಂವಿಧಾನ ನಮ್ಮದು ನಿಮಗೆಲ್ಲ ತಿಳಿದಂಗೆ ಭಾರತದ ಸಂವಿಧಾನ ಲಿಖಿತ ಸಂವಿಧಾನ, ಅದು ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡದು ಮತ್ತು ಮಹತ್ವದ ಪ್ರಾಮುಖ್ಯತೆಯನ್ನ ಪಡೆದಿದೆ. ಬರೀ ಬಾಯಿ ಮಾತಿಗಷ್ಟೇ ಅವರು ಸರ್ವರಿಗೂ ಶಿಕ್ಷಣ ಅಂತ ಹೇಳಿಲ್ಲ. ಆ ಸಂವಿಧಾನದ 21A ಆರ್ಟಿಕಲ್ 21A ಸರ್ವರಿಗೂ ಶಿಕ್ಷಣ ಅನ್ನೋದನ್ನ ಅವರು ದಾಖಲೆ ಮಾಡಿದ್ದಾರೆ. ಇದನ್ನ ನಾವು ಹೆಮ್ಮೆ ಪಡಬೇಕು. ಅವರು ಇನ್ನೂ ಹೆಚ್ಚು ಹಲವಾರು ಕಾಯಕಗಳನ್ನ ಮಾಡಿದ್ದಾರೆ, ಆದ್ರೆ ಸಮಯ ನನಗೆ ಏನ್ ಕೊಟ್ಟಿದ್ದಾರೆ ಅದರಲ್ಲಿ ನಾನು ಏನನ್ನ ಹೇಳ್ಬೋದು ಅಷ್ಟನ್ನ ಮಾತ್ರ ಹೇಳ್ತಾ ಇದ್ದೀನಿ. ಸದ್ಯಕ್ಕೆ ಈ ಒಂದು ವೇದಿಕೆಯಿಂದ ನಿರ್ಗಮನ, ಮತ್ತೆ ಮುಂದಿನ ದಿನಗಳಲ್ಲಿ ಅವರ ಜನ್ಮದಿನ ಆಗಮನ, ಹಾಗಾಗಿ ಮುಂಚಿತವಾಗಿ ಅವರಿಗೆ ಅಂಬೇಡ್ಕರ್ ಅವರಿಗೆ ಕೋರೋಣ ಶುಭ ಕಾಮನ. ನನ್ನ ನಾಮಧೇಯ ರಂಜನಾ. ಅವಕಾಶಕ್ಕಾಗಿ ಮಹದೇವ್ ಸರ್ ಅವರಿಗೆ ವಂದನ. ಆಲಿಸಿದ್ದಕ್ಕಾಗಿ, ಇಷ್ಟು ಶಾಂತ ರೀತಿಯಿಂದ ಆಲಿಸಿದ್ದಕ್ಕಾಗಿ, ನನ್ನ ಮಾತಿಗೆ ನೀವು ದನಿಯಾಗಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಅಭಿವಂದನ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತೋ, ಸಕಲ ಸನ್ಮಂಗಳಾನಿ ಭವಂತೋ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀವು ನೋಡ್ಕೊಳ್ದೆ ಹೇಳಿ ಅಂತ ಅದಕ್ಕೆ